ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕಗಳು 2024ರ ಶೈಕ್ಷಣಿಕ ವರ್ಷದಲ್ಲಿ ಪರಿಷ್ಕರಣೆಗೆ ಒಳಪಟ್ಟಿದ್ದಾವೆ. ಇವತ್ತು 2ನೇ ಪಾಠ 6ರಿಂದ 14ನೇ ಶತಮಾನದ ಭಾರತ ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಆಲ್ರೆಡಿ ಫಸ್ಟ್ ಲೆಸನ್ ನಾನು ಪಾಶ್ಚಾತ್ಯ ಧರ್ಮಗಳು ಮತ್ತು ನಮ್ಮ ಸಂವಿಧಾನ ಅಂತಕ್ಕಂಥ 2 ಪಾಠ ಹಾಕಿದ್ದೀನಿ. ಇದರ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಹಿತ ನಾನು ನಿಮಗೆ ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡ್ತೀನಿ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳು ಬರ್ತಾ ಇದ್ದಾವೆ. ಸೊ ಅವುಗಳನ್ನು ಬೆನಿಫಿಟ್ ತೊಗೊಂಡು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಈ ಪಾಠದ ಕಂಪ್ಲೀಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನೋಡುವ. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಮೊದಲ ಪ್ರಶ್ನೆ, ಗುರ್ಜರ ಪ್ರತಿಹಾರ ರಜಪೂತ ಮನೆತನದ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಹರಿಶ್ಚಂದ್ರ. ಎರಡನೇ ಪ್ರಶ್ನೆ, ಪೃಥ್ವಿರಾಜ್ ಚೌಹಾಣನು ಮೊದಲನೇ ತರೈನ್ ಕಾಳಗದಲ್ಲಿ ಡ್ಯಾಶ್ನನ್ನು ಸೋಲಿಸಿದ ಅಂತ ಕೇಳಿದರು. ಸೊ ಆತ ಮೊಹಮ್ಮದ್ ಗೋರಿಯನ್ನು ಏನು ಮಾಡ್ತಾನಪ್ಪ ಅಂದರೆ ಪೃಥ್ವಿರಾಜ್ ಚೌಹಾಣ್ ಈ ಮೊದಲ ತರೈನ್ ಯುದ್ಧದಲ್ಲಿ ಸೋಲಿಸ್ತಾನೆ. ಪ್ರಶ್ನೆ 3, ಮೊಹಮ್ಮದ್ ಗೋರಿಯ ಪ್ರಮುಖ ದಂಡನಾಯಕ ಯಾರು ಅಂತ ಕೇಳಿದ್ದಾರೆ. ಸೊ ಕುತುಬುದ್ದೀನ್ ಐಬಕ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 4, ದೆಹಲಿ ಸುಲ್ತಾನರಲ್ಲಿ ಆಳ್ವಿಕೆ ಮಾಡಿದ ಪ್ರಥಮ ಮಹಿಳೆ ಕೇಳಿದ್ದಾರೆ. ರಜಿಯಾ ಸುಲ್ತಾನ ಅವರೇ ದೆಹಲಿ ಸುಲ್ತಾನರಲ್ಲಿ ಆಳ್ವಿಕೆ ಮಾಡಿದ ಪ್ರಥಮ ಮಹಿಳೆ. 5ನೇ ಪ್ರಶ್ನೆ, ಖಿಲ್ಜಿ ವಂಶದ ಪ್ರಸಿದ್ಧ ಸುಲ್ತಾನ ಯಾರು. ಸೊ ಅಲಾವುದ್ದೀನ್ ಖಿಲ್ಜಿ ಇಸ್ ದ ರೈಟ್ ಆನ್ಸರ್. 6ನೇ ಪ್ರಶ್ನೆ, ತುಘಲಕರ ಕಾಲದಲ್ಲಿ ರಾಜಧಾನಿಯನ್ನು ದೆಹಲಿಯಿಂದ ಡ್ಯಾಶ್ಗೆ ವರ್ಗಾವಣೆ ಮಾಡಿದರು ಅಂತ ಕೇಳಿದರೆ. ಸೊ ದೇವಗಿರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆಗಳನ್ನು ಸಂಕ್ಷಿಪ್ತವಾಗಿ ಉತ್ತರಗಳನ್ನು ಕೊಡಬೇಕು. ಮೊದಲ ಪ್ರಶ್ನೆ, ರಜಪೂತ ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಬರಬೇಕು, ರಜಪೂತ ಅರಸರು ಸ್ವತಃ ವಿದ್ವಾಂಸರಾಗಿದ್ದರು. ಇವರ ಕಾಲದಲ್ಲಿ ಭೋಜ, ಮುಂಜ ಮೊದಲಾದ ಅರಸರೇ ಅನೇಕ ಸಾಹಿತ್ಯ ಕೃತಿಗಳನ್ನು ಬರೆದಿದ್ದಾರೆ. ಮುಂಜರಾಜನು ಪದ್ಮಗುಪ್ತ, ಹಲಾಯುಧ ಎಂಬ ಕವಿಗಳಿಗೆ ಆಶ್ರಯವನ್ನು ನೀಡಿದ್ದ. ಭೋಜರಾಜನ ಕಾಲದಲ್ಲಿ ಶಾಂತಿಸೇನ, ಪ್ರಭಾಚಂದ್ರ ಸೂರಿ, ಘನಪಾಲ ಎಂಬ ಜೈನ ಪಂಡಿತರು ಆಶ್ರಯವನ್ನು ಪಡೆದಿದ್ದರು. ಇನ್ನು ಜಯದೇವ ಗೀತಗೋವಿಂದ ಕೃತಿ ಬರೆದಿದ್ದ. ಭಾರವಿ ಕಿರಾತಾರ್ಜುನೀಯ, ಭೃತಹರಿನ ರಾವಣವಧ, ಮಹೇಂದ್ರಪಾಲ ಕಾವ್ಯಮೀಮಾಂಸೆ ಇತ್ಯಾದಿ ಕೃತಿಗಳು ಈ ಕಾಲದಲ್ಲಿ ಏನಾಗ್ತವಪ್ಪ ಅಂದ್ರೆ ರಚನೆಯನ್ನು ಹೊಂದುತ್ತವ. ಅಷ್ಟೇ ಅಲ್ಲದೆ ನಾಟಕಗಳಾದ ರಾಜಶೇಖರ ರಚಿಸಿದ ಬಾಲರಾಮಾಯಣ, ಕರ್ಪೂರ ಮಂಜರಿ, ಆಮೇಲೆ ಭವಭೂತಿ ರಚಿಸಿದ ಮಹಾವೀರ ಚರಿತ ಮತ್ತು ಉತ್ತರ ರಾಮಚರಿತ, ಐತಿಹಾಸಿಕ ಕೃತಿಗಳಾದ ಕಲ್ಹನ ರಾಜತರಂಗಿಣಿ ಬರೆದ, ಜಯನಿಕ ಪೃಥ್ವಿರಾಜ ವಿಜಯ ಬರೆದ, ಹೇಮಚಂದ್ರ ಕುಮಾರಪಾಲ ಚರಿತ ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು ಈ ಕಾಲದಲ್ಲಿ ಇತ್ತು. ಸೊ ರಜಪೂತ ಅರಸರ ಜೀವನ ಕೃತಿಗಳಾದ ಪೃಥ್ವಿರಾಜ್ ರಾಸೋವನ್ನು ಚಾಂದ್ ಬರ್ದಾಯಿ ಬರೆದಿದ್ದ. ಸೊ ಮತ್ತು ಭೋಜ ಪ್ರಬಂಧವನ್ನು ಬಲ್ಲಾಳ ಅಂತಕ್ಕಂಥವ್ರು ಏನು ಮಾಡಿದ್ರಪ್ಪ ಅಂದ್ರೆ ರಚನೆಯನ್ನು ಮಾಡಿದರು. ಇವರ ಕಾಲದಲ್ಲಿ ಗುಜರಾತಿ, ರಾಜಸ್ಥಾನಿ, ಹಿಂದಿ ಭಾಷೆಗಳು ಸಹಿತ ಅಭಿವೃದ್ಧಿಯನ್ನು ಹೊಂದುತ್ತವ. ರಜಪೂತರ ವಿದ್ಯಾಕೇಂದ್ರಗಳು ಯಾವುದಾಗಿತ್ತಪ್ಪ ಅಂದರೆ ಅದು ನಳಂದ, ಕಾಶಿ, ವಿಕ್ರಮಶೀಲ ಅಂತಕ್ಕಂಥದ್ದು ಏನಾಗಿತ್ತಪ್ಪ ಅಂತಂದರೆ ಉಜ್ಜಯಿನಿಗಳಲ್ಲಿ ಕೂಡ ಪ್ರೋತ್ಸಾಹವನ್ನು ಪಡೆದಿದ್ರು ಅಂತಕ್ಕದ್ದನ್ನು ನೀವು ಬರಿಬೇಕು. 8ನೇ ಪ್ರಶ್ನೆ, ಕಾಶ್ಮೀರದ ಕಾರ್ಕೋಟ ರಾಜಮನೆತನದ ಪ್ರಮುಖ ಅರಸ ಯಾರು, ಅವನು ಸಾಮ್ರಾಜ್ಯವನ್ನು ಹೇಗೆ ವಿಸ್ತರಿಸಿದ ಅಂತ ಕೇಳಿದ್ದಾರೆ. ಸೊ ಕಾಶ್ಮೀರದ ಕಾರ್ಕೋಟ ರಾಜಮನೆತನದ ಪ್ರಮುಖ ಅರಸನೇ ಲಲಿತಾದಿತ್ಯ ಮುಕ್ತಾಪೀಡ. ಸೊ ರಾಷ್ಟ್ರಕೂಟರ ಜೊತೆಯೂ ಲಲಿತಾದಿತ್ಯನು ಸ್ನೇಹ ಸಂಬಂಧವನ್ನು ಬೆಳೆಸಿಕೊಂಡಿದ್ದ. ಪೂರ್ವದಲ್ಲಿ ತನ್ನ ಸಾಮ್ರಾಜ್ಯದ ಪ್ರಭಾವವನ್ನು ಬಂಗಾಳದವರೆಗೆ ವಿಸ್ತರಿಸಿದ. ಚೀನಾದ ಟಾಂಗ್ ರಾಜರುಗಳ ಜೊತೆ ಸ್ನೇಹ ಸಂಪಾದಿಸಿದ ಲಲಿತಾದಿತ್ಯ. ಅವರ ನೆರವನ್ನು ಪಡೆದು ಟಿಬೆಟಿನರ ಮೇಲೆ ಯುದ್ಧ ಮಾಡಿ ಅವರ ವಶದಲ್ಲಿದ್ದ ವಾಯವ್ಯ ಭಾರತದ ಬಹಳಷ್ಟು ರಾಜ್ಯಗಳನ್ನು ಸ್ವತಂತ್ರ ಮಾಡಿಬಿಟ್ಟ. ಅಲ್ಲದೆ ತನ್ನ ಕಾರ್ಕೋಟ ಸಾಮ್ರಾಜ್ಯವನ್ನು ಟರ್ಕಿಯವರೆಗೆ ವಿಸ್ತರಿಸಿದ. ಆಗಿನ ಕಾರ್ಕೋಟ ರಾಜ್ಯವು ಇಂದಿನ ಉಜ್ಬೇಕಿಸ್ತಾನ್, ತಜಿಕಿಸ್ತಾನ್, ಕಿರ್ಗಿಸ್ತಾನ್, ಕಜಕಿಸ್ತಾನ್ ಮತ್ತು ಕಾಬೂಲ್ ಈ ಎಲ್ಲ ಪ್ರದೇಶಗಳನ್ನು ಏನು ಮಾಡಿತ್ತಪ್ಪ ಅಂದರೆ ಒಳಗೊಂಡಿತ್ತು ಅಂತಕ್ಕಂಥ ಅಂಶವನ್ನು ನೀವೇನು ಮಾಡಬೇಕಾಗಿತ್ತು ಫ್ರೆಂಡ್ಸ್, ಬರಿಬೇಕಿತ್ತು. ಮುಂದಿನ ಪ್ರಶ್ನೆ ಹೋಗೋಣ. 9, ಇಲ್ತಮ್ಷನ ಆಡಳಿತ ಪದ್ಧತಿಯನ್ನು ಸ್ಥೂಲವಾಗಿ ವಿವರಿಸಿರಿ ಅಂತ ಕೊಟ್ಟಿದ್ದಾರೆ. ಇಲ್ತಮ್ಷ ಗುಲಾಮ ಸಂತತಿಯ 2ನೇ ಪ್ರಸಿದ್ಧ ಸುಲ್ತಾನ. ಈತ ಬಾಗ್ದಾದ್ನ ಖಲೀಫನಿಂದ ಸುಲ್ತಾನ್ ಇ ಅಜ್ಜಮ್ ಅಂತಕ್ಕಂಥ ಬಿರುದನ್ನು ಪಡೆದಿದ್ದ. ಆಡಳಿತದ ನಿರ್ವಹಣೆಗಾಗಿ ವಿಶಾಲವಾದ ಸಾಮ್ರಾಜ್ಯವನ್ನು ಅನೇಕ ಇಕ್ತಾಗಳನ್ನಾಗಿ ವಿಂಗಡಿಸಿ ಇಕ್ತಾದಾರರೆಂಬ ಆಡಳಿತಾಧಿಕಾರಿಯನ್ನು ನೇಮಕವನ್ನು ಮಾಡಿದ್ದ. ಆಡಳಿತದಲ್ಲಿ ಸಹಾಯ ಮಾಡಲು 40 ಗುಲಾಮರ ಕೂಟ ಅಂತಕ್ಕಂಥ ಸಲಹಾ ಸಮಿತಿಯನ್ನು ಸಹಿತ ಇಲ್ತಮ್ಷ ನೇಮಕ ಮಾಡಿದ್ದ. ಇವರಲ್ಲಿ ಪ್ರಧಾನಮಂತ್ರಿ, ಪ್ರಧಾನ ನ್ಯಾಯಾಧೀಶರುಗಳು ಮುಂತಾದವರು ಸೇರಿದ್ದರು. ಈತನು ಅರಣ್ಯ ನಾಣ್ಯ ಪದ್ಧತಿಯನ್ನು ಜಾರಿಗೆಯನ್ನು ತಂದಿದ್ದ. ಈ ನಾಣ್ಯಗಳನ್ನು ಬಂಗಾರ ಮತ್ತು ಬೆಳ್ಳಿ ಲೋಹಗಳಲ್ಲಿ ಹೊರಡಿಸಲಾಗಿತ್ತು.
ಒಟ್ಟಾರೆ ಇಲ್ತಮ್ ಶಾನ್ ಒಬ್ಬ ಉತ್ತಮ ಆಡಳಿತಗಾರ ಅಂತಕ್ಕಂಥ ನೀವೇನು ಮಾಡಬೇಕಾಗಿತ್ತು, ಪಾಯಿಂಟ್ಸ್ ಬರೆದ್ರೆ ನಿಮ್ಮ ಉತ್ತರ ಕರೆಕ್ಟ್ ಆಗ್ತಿತ್ತು. ಮುಂದಿನ ಪ್ರಶ್ನೆ 10. ಅಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳಾದವು ಅಂತ ಕೇಳಿದ್ದಾರೆ. ಸೊ ಅಲಾವುದ್ದೀನ್ ಖಿಲ್ಜಿ ಆಡಳಿತದಲ್ಲಿ ಹಲವಾರು ಸುಧಾರಣೆಗಳನ್ನು ಮಾಡಿದ್ದ. ಧಾರ್ಮಿಕ ದತ್ತಿ, ಇನಾಮ್ ಭೂಮಿ ಮತ್ತು ಸಹಾಯಧನಗಳನ್ನು ರದ್ದುಪಡಿಸಿದ, ದಕ್ಷ ಗೂಢಾಚಾರ ವ್ಯವಸ್ಥೆ ರಚನೆ ಮಾಡಿದ, ಮದ್ಯಪಾನ, ಮಾದಕ ವಸ್ತುಗಳ ಮಾರಾಟ, ಪಗಡೆಯಾಟವನ್ನು ನಿಷೇಧ ಮಾಡಿದ, ಸರದಾರರ ಕೂಟ, ಸಾರ್ವಜನಿಕರೊಂದಿಗಿನ ಸ್ನೇಹ ಸಮಾರಂಭ, ಗಣ್ಯವರ್ಗಗಳ ನಡುವೆ ವೈವಾಹಿಕ ಸಂಬಂಧವನ್ನು ನಿರ್ಬಂಧವನ್ನು ಹೇರ್ತಾನೆ. ಇವನ ಕಾಲದಲ್ಲಿ ಸಣ್ಣ ಸಣ್ಣ ಹಿಡುವಳಿಯ ಭೂಮಿಗಳಲ್ಲಿ ವ್ಯವಸಾಯ ಮಾಡ್ತಕ್ಕಂಥ ಕೆಳವರ್ಗದ ರೈತರಿಂದ ಹಿಡಿದು ದೊಡ್ಡ ದೊಡ್ಡ ಭೂಮಾಲೀಕರು ಸಹ ತೆರಿಗೆ ಪಾವತಿಸಬೇಕಾಗಿತ್ತು. ರೈತರಿಂದ ನಿಗದಿತ ಪ್ರಮಾಣದ ತೆರಿಗೆಯನ್ನು ಸಂಗ್ರಹಿಸಲು ಕಂದಾಯ ಅಧಿಕಾರಿಗಳನ್ನು ಈತ ನೇಮಕ ಮಾಡಿದ್ದ ಅಂತಕ್ಕಂಥ ಅಂಶವನ್ನು ನೀವು ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ 11. ಮೊಹಮ್ಮದ್ ಬಿನ್ ತುಘಲಕನು ಜಾರಿಗೊಳಿಸಿದ ಆಡಳಿತಾತ್ಮಕ ಸುಧಾರಣೆಗಳನ್ನು ತಿಳಿಸಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಮೊಹಮ್ಮದ್ ಬಿನ್ ತುಘಲಕನು ಭಾರತದ ಚರಿತ್ರೆಯಲ್ಲಿ ಆತ ಜಾರಿಗೊಳಿಸಿದ ಆಡಳಿತ ಸುಧಾರಣೆಗಳು ವಿಶಿಷ್ಟ ಹೆಸರಿನಿಂದಲೇ ಇದ್ದಾವೆ. ಸೊ ಫಸ್ಟ್ ನೋಡೋಣ, ಕಂದಾಯದ ಸುಧಾರಣೆ ಅಂತಕ್ಕಂಥದ್ದು. ಈ ಸಾಮ್ರಾಜ್ಯದ ಭೂ ಕಂದಾಯಕ್ಕೆ ಸಂಬಂಧಿಸಿದಂತೆ ಭೂಮಿಯ ಎಲ್ಲ ವಿವರಣ ಒಳಗೊಂಡ ಅಧಿಕೃತ ದಾಖಲೆಗಳ ಪುಸ್ತಕವನ್ನು ಜಾರಿ ಮಾಡ್ತಾನೆ. ಆಮೇಲೆ ಕೃಷಿ ಇಲಾಖೆ ಸ್ಥಾಪಿಸ್ತಾನೆ. ಕೃಷಿಗೆ ಒಳಪಡದ ಭೂಮಿಗಳಲ್ಲಿ ಕೃಷಿ ಚಟುವಟಿಕೆಗಳನ್ನು ಆರಂಭಿಸಲು ರೈತರಿಗೆ ಪ್ರೋತ್ಸಾಹ ಕೊಡ್ತಾನೆ. ತೆರಿಗೆ ವಿನಾಯಿತಿ ಮಾಡ್ತಾನೆ. ರೈತರಿಗೆ ಆರ್ಥಿಕ ನೆರವನ್ನು ನೀಡಲಿಕ್ಕೆ ತಕ್ಕಾವಿ ಸಾಲವನ್ನು ಜಾರಿ ಮಾಡ್ತಾನೆ. ದೋಆ ಪ್ರದೇಶದ ರೈತರು ಇವನ ಕಾಲದಲ್ಲಿ ಹೆಚ್ಚು ಭೂ ಕಂದಾಯವನ್ನು ಕಟ್ಟಬೇಕಾಯಿತು ಅನ್ನೋದನ್ನು ಪಾಯಿಂಟ್ಸು ಬರಿಬೇಕು. ಇನ್ನು ಎರಡನೇ ಪಾಯಿಂಟ್ ಏನಪ್ಪ ಅಂದರೆ ರಾಜಧಾನಿಯ ವರ್ಗಾವಣೆ ಅಂತ ಬರ್ತದೆ. ಈ ಮೊಹಮ್ಮದ್ ಬಿನ್ ತುಘಲಕ್ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ಮಧ್ಯ ಭಾರತದಲ್ಲಿದ್ದ ದೇವಗಿರಿಗೆ ವರ್ಗಾವಣೆಯನ್ನು ಮಾಡ್ತಾನೆ. ಇದರ ಮುಖ್ಯ ಉದ್ದೇಶ ವಿಶಾಲವಾದ ಸಾಮ್ರಾಜ್ಯಕ್ಕೆ ರಾಜಧಾನಿ ಕೇಂದ್ರ ಭಾಗದಲ್ಲಿರಬೇಕು ಹಾಗೂ ಪರಕೀಯರ ದಾಳಿಗಳಿಂದ ರಕ್ಷಿಸಲು ಅನುಕೂಲಕರವಾಗಿರಬೇಕು ಅಂತ. ಯೋಜನೆ ಉತ್ತಮವಾಗಿದ್ದರೂ ಸ್ಥಳಾಂತರಕ್ಕೆ ಸೂಕ್ತ ಏರ್ಪಾಟುಗಳನ್ನು ಕೈಗೊಂಡಿರಲಿಲ್ಲ. ಅಸಂಖ್ಯಾತ ಜನರು ಸಂಕಷ್ಟಕ್ಕೆ ಈಡಾಗ್ತಾರೆ ಅಂತ ಬರೆದ್ರೆ ಸಾಕು. ಥರ್ಡ್ ಪಾಯಿಂಟ್, ಸಾಂಕೇತಿಕ ನಾಣ್ಯದ ಪ್ರಯೋಗ. ನಾಣ್ಯಗಳ ಮೌಲ್ಯಗಳನ್ನು ತನ್ನ ಕಾಲದ ಬಂಗಾರ ಮತ್ತು ಬೆಳ್ಳಿಯ ಮೌಲ್ಯಕ್ಕೆ ಸರಿಹೊಂದುವಂತೆ ಏನು ಮಾಡ್ತಾನಪ್ಪ ಅಂತಂದರೆ ಮಾಡ್ತಾನೆ. ನೆಕ್ಸ್ಟ್, ದಿನಾರ್ ಎಂಬ ಬಂಗಾರದ ನಾಣ್ಯ, ಅದಲಿ ಅಂತಕ್ಕಂಥ ಬೆಳ್ಳಿ ನಾಣ್ಯವನ್ನು ಜಾರಿ ಮಾಡ್ತಾನೆ. ಅವುಗಳನ್ನು ಕಲಾತ್ಮಕವಾಗಿ ವಿನ್ಯಾಸ ಮಾಡಿರ್ತಾನೆ. ಕೆಲವು ವರ್ಷಗಳ ನಂತರ ತಾಮ್ರ ಮತ್ತು ಹಿತ್ತಾಳೆಯ ಸಾಂಕೇತಿಕ ನಾಣ್ಯಗಳನ್ನು ಚಲಾವಣೆಗೆ ತರ್ತಾನೆ. ನಾಣ್ಯ ಟಂಕಿಸೋದು ಸರ್ಕಾರದ ಏಕಸ್ವಾಮ್ಯ ಇರಲಿಲ್ಲ. ಪರಂಪರಾನುಗತವಾಗಿ ನಾಣ್ಯಗಳನ್ನು ಟಂಕಿಸುವ ಹಕ್ಕನ್ನು ಹೊಂದಿದ್ದ ಮನೆತನಗಳಿದ್ದವು. ಆಮೇಲೆ ಹೆಚ್ಚು ನಾಣ್ಯಗಳನ್ನು ಏನು ಮಾಡ್ತಾರೆ, ಟಂಕಿಸಿ ಅವ್ಯವಸ್ಥೆಯನ್ನು ಉಂಟು ಮಾಡ್ತಾರೆ. ಅಧಿಕ ವೆಚ್ಚದ ಆಡಳಿತಾತ್ಮಕ ಪ್ರಯೋಗಗಳನ್ನು ಮಾಡ್ತಾನೆ. ಭೀಕರ ಬರಗಾಲ ಇರ್ತದೆ. ರಾಜಧಾನಿ ಸ್ಥಳಾಂತರ ಮತ್ತು ಪುನರ್ ಸ್ಥಳಾಂತರ ಮಾಡ್ತಾನೆ. ಇದರಿಂದ ರಾಜ್ಯದ ಖಜಾನೆ ಏನಾಗ್ತದಪ್ಪ ಅಂದ್ರೆ ಬರಿದಾಯಿತು ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರೆದ್ರೆ ಸಾಕು. ಲಾಸ್ಟ್ ಕ್ವಶನ್ ಇನ್ನೂ ಒಂದಿದೆ. ದೆಹಲಿ ಸುಲ್ತಾನರು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳೇನು ಅಂತ ಕೇಳಿದರು. ಸೊ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ದೆಹಲಿ ಸುಲ್ತಾನರ ಕಾಲದಲ್ಲಿ ಭಾರತ ಮತ್ತು ಪರ್ಷಿಯನ್ ಸಂಸ್ಕೃತಿಗಳ ಸಮ್ಮಿಲನದ ವಾಸ್ತುಶಿಲ್ಪ ಪರಿಚಯ ಆಗ್ತದೆ. ಇದನ್ನೇ ನಾವು ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಅಂತೀವಿ. ಇದರಲ್ಲಿ ಕಮಾನುಗಳು, ಗುಮ್ಮಟಗಳು, ಗುಂಬಜ್ ಅಥವಾ ಮಿನಾರುಗಳು ಮುಖ್ಯವಾಗಿರ್ತಕ್ಕಂಥ ಲಕ್ಷಣವನ್ನು ಹೊಂದಿದ್ದಾವೆ. ಅಷ್ಟೇ ಅಲ್ಲದೆ ಇವರು ಅರಮನೆಗಳನ್ನು, ಮಸೀದಿಗಳನ್ನು, ಮದರಸಾಗಳನ್ನು ಕಟ್ಟಿದ್ದಾರೆ. ವಿಶೇಷವಾಗಿ ದೆಹಲಿಯ ಖುವತ್ ಉಲ್ ಇಸ್ಲಾಂ ಮಸೀದಿ, ಕುತುಬ್ ಮಿನಾರ್, ಅಲೈ ದರ್ವಾಜಾ, ಜಮೈತ್ ಖಾನ ಮಸೀದಿ, ಫಿರೋಜ್ ಶಾ ಗೋರಿ ಮುಂತಾದವುಗಳನ್ನು ಕೊಡುಗೆಗಳಾಗಿದ್ದಾವೆ ಅಂತ ಬರೆದ್ರೆ ಸಾಕು. ಲಾಸ್ಟ್ ಪ್ರಶ್ನೆ, ಮೊದಲನೇ ಪಾನಿಪತ್ ಕದನದ ಪರಿಣಾಮ ಏನು ಅಂತ ಕೇಳಿದರು. ಸೊ ಮೊದಲನೇ ಪಾನಿಪತ್ ಕದನ ಲೋಧಿ ವಂಶದ ಕೊನೆಯ ಅರಸ ಇಬ್ರಾಹಿಂ ಲೋಧಿ ಮತ್ತು ಬಾಬರ್ನ ನಡುವೆ ಕ್ರಿಸ್ತಶಕ 1526ರಲ್ಲಿ ನಡೀತದೆ. ಈ ಕದನದಲ್ಲಿ ಬಾಬರ್ ಗೆಲ್ತಾನೆ. ದೆಹಲಿಯನ್ನು ವಶಪಡಿಸಿಕೊಂಡು ಮೊಘಲ್ ವಂಶದ ಆಡಳಿತವನ್ನು ಪ್ರಾರಂಭಿಸ್ತಾನೆ. ದೆಹಲಿಯಲ್ಲಿದ್ದ ದೆಹಲಿ ಸುಲ್ತಾನರ